ನನ್ನ ಕಾರ್ಗೆ ಹೊಸ ಅಪ್ಗ್ರೇಡ್. ಇದಕ್ಕೆ ಬೈ ಬೈ. ಅವ್ರಿಗೆ ಕಾರ್ ನೋಡಿದ ತಕ್ಷಣ ವಾವ್ ಅನ್ಬೇಕು, ಥೂ ಅನ್ಬಾರ್ದು. ಫೈನಲಿ ಕಸ್ಟಮೈಸ್ ಮಾಡಿಸಿದ್ದೀನಿ. ನೋಡೋಣ ಎಲ್ಲ ಕಂಪ್ಲೀಟ್ ಆದ್ಮೇಲೆ. ಸೊ ವಾಟ್ಸ್ ಅಪ್ ಫಾರ್ಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ನಾವು ಬ್ಲಾಗ್ ಅಲ್ಲಿ ಎಲ್ಲೋಗ್ತಾ ಇದ್ದೀನಿ ಅಂದ್ರೆ, ಬೆಳಗ್ಗೆ ಎದ್ದು ರೆಡಿ ಆಗಿ ನನ್ನ ಕಾರ್ಗೆ ಹೊಸ ಅಪ್ಗ್ರೇಡ್. ಸೊ ಇವತ್ತು ಮೇ ಬಿ ಒನ್ ಡೇ ಆ ಕೆಲಸ ನಡಿಬಹುದು, ನನಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಕೆಲಸ ಬೇಗ ಮಾಡಿದ್ರೆ ಬೇಗ ಆಗುತ್ತೆ. ಏನು ಅಂದ್ರೆ, ದೊಡ್ಡಮ್ಮ ಫೈನಲಿ ಆಲ್ಟೋ ಕೇಟನ್. ಸೊ ಲೆಟ್ಸ್ ಗೋ. ಇಲ್ಲಿವರೆಗೂ ನಾನು ಆಲ್ಟೋ ಕಾರ್ 3ನೇ ಎಕ್ಸಾಸ್ಟ್ ಚೇಂಜ್ ಮಾಡ್ತಿರೋದಲ್ವಾ, 3ನೇ ಎಕ್ಸಾಸ್ಟೇ ಇವಾಗ ನಾವು ಚೇಂಜ್ ಮಾಡ್ತಿರೋದು. ಬಟ್ ಇವಾಗ ಮಾಡಿಸ್ತಿರೋದು ಕ್ಲಿಪ್ಪಿಂಗ್ ಸಿಸ್ಟಮು. ಸ್ಟಾಕ್ ಬೇಕಾದ್ರೆ ಸ್ಟಾಕ್ ಹಾಕೊಬೋದು, ನಾವು ಈವೆಂಟ್ಸ್ಗಳು ಹೋಗ್ತೀವಿ ಅಂದರೆ ದೊಡ್ಡಮ್ಮ ಹಾಕೊಬೋದು. ಸೊ ಆ ಥರ ಮಾಡಿಸ್ತಾ ಇರೋದು. ಸೊ ಇವಾಗ ಇಲ್ಲಿಂದ ಉಲ್ಫೋರ್ ಮನೆಗೆ ಹೋಗಿ, ಇಲ್ಲಾಂದರೆ ಡೈರೆಕ್ಟ್ ಅಲ್ಲೇ ಹೋಗೋದೋ ಗೊತ್ತಿಲ್ವಾ, ಕರೆಕ್ಟಾಗಿ ಗೊತ್ತಿಲ್ಲ ಏನು ಕರೆಕ್ಟಾಗಿ. ಸೊ ಲೆಟ್ಸ್ ಸಿ ಯಾರ ಮನೆಗೆ ಹೋಗೋದು ಫಸ್ಟ್. ಉಲ್ಫೋರ್ ಮನೆಗೆ ಹೋಗ್ಬಿಟ್ಟು ಮತ್ತು ಗ್ಯಾರೇಜ್ಗೆ ಹೋಗೋದಾ, ಇಲ್ಲ ಡೈರೆಕ್ಟ್ ಗ್ಯಾರೇಜ್ಗೆ ಹೋಗೋದಾ, ಆಮೇಲೆ ನೋಡೋಣ ಹೋಗುವಾಗ. ಸೊ ಕೀಪ್ ಆನ್ ವಾಚಿಂಗ್. ಕ್ರೇಜಿ ಆಗಿರುತ್ತೆ ಹುಡುಗರಿಗೆಲ್ಲ ಈ ಬ್ಲಾಗ್, ತುಂಬ ಕ್ರೇಜಿ ಆಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಎಂಡ್ ತನಕ ನೋಡಿ, ಕರೆಕ್ಟಾಗಿ ತೋರಿಸ್ಕೊಡ್ತೀನಿ ಯಾವ್ಯಾವ ಥರ ಫಿಟ್ ಮಾಡ್ತಾರೆ, ಹೆಂಗೆ ಸೌಂಡ್ ಕೇಳಿಸ್ಬೋದು. ಮೇಬಿ ಅಲ್ಲಿ ಡ್ರೈವ್ ಮಾಡ್ಬೋದೋ ಮಾಡೋಂಗಿಲ್ಲ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಇವಾಗ ಹೆಂಗೋ ರೆಡಿ ಆಗಿದ್ದೀವಿ, ಹೋಗೋದೊಂದೇ ಬಾಕಿ ಇವಾಗ. ಇವಾಗ ಕಾರೀಚೆ ತೆಗಿತಾ ಇದ್ದೀನಿ ನೋಡಿ. ಒಳಗಡೆ ನಿಲ್ಸಿದ್ರೆ ಫುಲ್ ಧೂಳಪ್ಪ, ಏನೋ ಗೊತ್ತಾಗ್ತಿರ. ಇವಾಗ ಇದಕ್ಕೆ ಬೈ ಬೈ. ಸೊ ಲೆಟ್ಸ್ ಗೋ ಹೋಗೋಣ. ಸೊ ಹೋಗ್ತಾ ಇದೀವಿ ಗೈಸ್ ಇವಾಗ. ಹೋಗೋಣ. ಇನ್ನು ಎಷ್ಟು ನಿಮಿಷ ತೋರಿಸ್ತಾ ಇದೆ? 45 ಮಿನಿಟ್ಸ್ ತೋರಿಸ್ತಾ ಇದೆ. ಲೆಟ್ಸ್ ಗೋ ಹೋಗೋಣ. ಯಪ್ಪ, ಎಲ್ಲರೂ ಕಾರ್ ನೋಡ್ಕೊಂಡು ಹೋಗ್ತಾ ಇರ್ತಾರಪ್ಪ. ನಂಗೆ ಭಯ ಆಗ್ಬಿಡುತ್ತೆ, ನಾವು ಪೊಲೀಸರು ನೋಡ್ತಿದಾರ ಅಂತ. ಹೋಗೋಣ. ಪೊಲೀಸರು ನೋಡೋ ಥರ ಅಂಥದ್ದೇನು ಮಾಡ್ತಾ ಇದ್ದೀವಿ, ಸೈಲೆಂಟಾಗಿ. ನಾನು ರೋಡಲ್ಲಂತೂ ನೋಡಿ ಗೈಸ್, ನಾನು ಬೇರೆಯವ್ರ ಥರ ಫುಲ್ಲು ನಿಜ ನಾವು ಮಜಾ ಮಾಡಬೇಕು, ಮಜಾ ಮಾಡಬಾರ್ದು ಅಂತಲ್ಲ. ನೋಡ್ಕೊಬೇಕು, ಜನ ಎಲ್ಲೆಲ್ಲಿರಲ್ಲ ಅಲ್ಲಿ ಮಜಾ ಮಾಡಿ. ಬಟ್ ಜನ ಇರೋದ್ ಕಡೆ ಅವತ್ತು ನೋಡಿ ಕೇರಳ ಹೋಗೋನು ಇಲ್ಲಿ ಬೆಂಗಳೂರಿಗೆ ಬಂದು, ಅದು ಯಾಕಪ್ಪ ಹಂಗೆ ಓಡೋದು? ಅದು ಹೆಂಗಾರು ಮನ್ಸು ಬಂತು, ರೋಡಲ್ಲಿ ಅಷ್ಟು ಜನ ಓಡಾಡ್ತಾ ಇದ್ದಾರೆ. ಅದೇನೋ ನನಗೆ ಇಷ್ಟನೇ ಆಗಿಲ್ಲಪ್ಪ. ಅವರಿಂದ ನಮಗೆ ಸುಮ್ಮನೆ ಫಾಲ್ಟ್ ಇಲ್ಲಿ ಬೆಂಗಳೂರಲ್ಲಿ. ಅವರಿಂದ ನಮ್ಗೇನೇನೋ ಅನ್ಕೊಳೋದು ಪೊಲೀಸವ್ರು, ಇವ್ರು ಹಿಂಗೆ ಮಾಡ್ತಾರೆ ರೋಡಲ್ಲ ಅಂತ. ಬಟ್ ನಾವು ಈವೆಂಟ್ಸ್ ಎಲ್ಲ ಇದ್ದಾಗ ಅಷ್ಟೇ ಅಲ್ಲಿ ಯೂಸ್ ಮಾಡ್ಕೊತೀವಿ. ಇದು ಎಲ್ಲ ಈ ರೋಡಲ್ಲೆಲ್ಲ ಹೊಡಿಬಾರ್ದು ಗೈಸ್, ಹಂಗಲ್ಲ. ಸುಮ್ಮನೆ ನಾವು ಇಲ್ಲಿ ಆರಾಮಾಗಿ ನೋಡಿ ಎಕ್ಸಾಸ್ಟ್ ಸ್ಟಾಪ್ ಮಾಡ್ಕೊಂಡು ಪೀಸಾಗಿ ಹೋಗ್ಬೇಕು. ಥರ ಡಿಸ್ಟರ್ಬ್ ಮಾಡಬಾರ್ದು. ಮೇನ್ ಅವ್ರಿಗೆ ಕಾರ್ ನೋಡಿದ ತಕ್ಷಣ ವಾವ್ ಅನ್ಬೇಕು, ಥೂ ಅನ್ಬಾರ್ದು. ಅದು ಗೈಸ್ 944 ನಮ್ಮ ಉಲ್ಫೋನ್ ಒಂದು ನಂಬರು. ಸರಿ, ಲೆಟ್ಸ್ ಗೋ ಹೋಗೋಣ ಬನ್ನಿ. ಅದೇ ನಾವು ಉಲ್ಫೋರ್ ಮನೆಗೆ ಹೋಗೋಣ ಅಂತ ಇದ್ವಲ್ಲ, ಅಲ್ಲಿ ಹೋಗ್ತಿರೋ ಸರಿ ಡೈರೆಕ್ಟ್ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದೀವಿ. ಹೋಗೋಣ. ಉಲ್ಫೋರು ವರುಣರ್ ಕಾರ್ ಎತ್ಕೊಂಡ್ ಬರ್ತಾರಂತೆ. ಅವ್ರ ಕಾರ್ಗೂ ಒಂದು ಸ್ವಲ್ಪ ಏನೋ ಕೆಲಸ ಇದೆ ಎಕ್ಸಾಸ್ಟ್ದು. ಸೊ ಬನ್ನಿ ಹೋಗೋಣ, ಮಾಡ್ಸೋಣ ಗೈಸ್. ಸೊ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ನಾನು ಉಲ್ಫೋರ್ ಮನೆಗೆ ಹೋಗ್ಬೇಕಿತ್ತು. ಯಾಕೆ ಅಂದರೆ ವರುಣ್ ಅವ್ರು ಇವಾಗ ಫೋನ್ ಮಾಡಿ, ಇಲ್ಲ ಅವ್ರು ಒಂದು ಸ್ವಲ್ಪ ಕೆಲಸ ಇದೆ ಅಂತೆ, ಅದಕ್ಕೆ ಅವ್ರು ಇವಾಗ ಮಾಡಿಸಲ್ವಂತೆ ಎಕ್ಸಾಸ್ಟ್ ಕೆಲಸ ಅವ್ರ ಕಾರ್ಗೆ. ಸೊ ಅದಕ್ಕೆ ಇವಾಗ ಉಲ್ಫೋರ್ಗೆ ಬರೋಕ್ಕೆ ಕಾರಿಲ್ಲ. ಅದೇನಾಯಿತು ನೋಡೋಣ. ಅವರು ಬರ್ತೀನಿ ಅಂತ ಟ್ರೈ ಮಾಡ್ತೀನಿ ಅಂದಿದ್ದಾರೆ. ಬಟ್ ನಮ್ಮ ಕೆಲಸ ನಾವು ಬೇಗ ಮಾಡ್ಕೊಂಬಿಡೋಣ. ಇಲ್ಲಿ ಫೈನಲಿ ರೀಚ್ ಆಗಿದ್ದೀವಿ. ಅವ್ರು ಇನ್ನೂ ಬಂದಿಲ್ಲ, ಒಂದು 10 ಮಿನಿಟ್ಸಲ್ಲಿ ಬರ್ತಾರಂತೆ. ಸೊ ಅವ್ರು ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡೋಣ. ಏನೋ ಆಗ್ಬಿಟ್ಟಿದೆ ನೋಡಿ ಗಿಲ್ಸಿಡಿ, ಏನೋ ಗೊತ್ತಿಲ್ಲ. ಸೊ ವೇಟ್ ಮಾಡೋಣ. ನಾವು ವೇಟ್ ಮಾಡ್ತಾ ಇದ್ದೀವಿ. ಹೆವಿ ಧೂಳು ಬಯಸಿದ್ವಿ ರೋಡಲ್ಲಿ, ತುಂಬಾ ಅಂದ್ರೆ ತುಂಬಾ ಧೂಳು. ಏನ್ ಮಾಡಕ್ಕಾಗಲ್ಲ. ಸೊ ಕೆಲಸ ಮುಗಿಸ್ಕೊಂಡು ಹೋಗೋಣ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನನಗೆ. ಮೇ ಬಿ ನೈಟ್ ಒಂದು 10 ಗಂಟೆಗೆ ಹೋಗೋದು ಅನ್ಸುತ್ತೆ ನಾವು ಮನೆಗೆ. ನೈಟ್ ಒಂದು 10 ಗಂಟೆಗೆ. ನನ್ನ ಪ್ರಕಾರ ಹಂಗೆ ಅನಿಸ್ತಿದೆ ಗೈಸ್. ನೋಡೋಣ, ಎಷ್ಟು ಬೇಗ ಮಾಡ್ತಾರೋ ಅಷ್ಟು ಒಳ್ಳೇದು ನಮ್ಗೆ. ನೋಡಿ, ಕಾರೆಲ್ಲ ಮಾಡಿಫೈ ಮಾಡ್ಬೇಕಂದ್ರೆ ಇಷ್ಟೊಂದೆಲ್ಲ ಕಷ್ಟ ಇರುತ್ತೆ. ಹೋಗೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದ್ ಕೆಲಸ ಇಟ್ಕೊಂಡು ಕೂತ್ಕೊಳೋದು, ಅಯ್ಯಪ್ಪ. ಮತ್ತೆ ಮುಗೀತು, ಮತ್ತೆ ಒಂದ್ ನಾಳೆ ನಾಡಿದ್ದು ಅಷ್ಟೇ. ಮತ್ತೇನು ಇದು ಮಾಡ್ಸೋದು ಕಂಪ್ಲೀಟ್ಲಿ ಡನ್.
ಕಾರ್ ಇವಾಗ ಬಂದು ಇಲ್ಲಿ ಮೇಲೆ ಪಾರ್ಕ್ ಮಾಡಿದ್ದೀನಿ. ಅವರೆಲ್ಲ ಲೆಂತೆಲ್ಲ ನೋಡಿದ್ದಾರೆ ಕರೆಕ್ಟಾಗಿ ಎಷ್ಟೆಷ್ಟು ಇಂಚ್ ಬೇಕು ಏನು ಬೇಕು ಎತ್ತ ಎಲ್ಲ ಅವ್ರಿಗೆ ಗೊತ್ತು. ಇವತ್ತು ವಾಲಟ್ರಾನಿಕ್ದು ಸ್ವಲ್ಪ ಇವತ್ತು ನಡೆಯುತ್ತೆ, ಅರ್ಧ ಕೆಲಸ ನಾಳೆ ನಡೆಯುತ್ತೆ ಅಂತ. ಇವತ್ತು ಕಾರ್ ಸಿಗಲ್ವಂತ ನಮಗೆ. ಸೊ ನಾವಿವಾಗ ಆಟೋಲ್ಲಿ ಹೋಗ್ತಾ ಇದ್ದೀವಿ ಮನೆಗೆ. ಈ ಬ್ಲಾಗ್ ಹಂಗೆ ನಾಳೆದಕ್ಕೆ ಹಂಗೆ ಕಂಟಿನ್ಯೂ ಆಗುತ್ತೆ, ವೇಟ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಅವ್ರು ಕೇಳಿದ್ರೆ ನಾಳೆ ಒಂದು 5 ಗಂಟೆಗೆ ಹಂಗೆ ಕೊಡ್ತೀನಿ ಅಂತ ಹೇಳಿದ್ರು ಕಾರು. ಸೊ ಹೋಗೋಣ ಬನ್ನಿ. ಭಯಾಗಿ ಕಾರ್ ಬಿಟ್ಟು ಹೋಗ್ತೀವಿ. ಒಂಥರ ಏರಿಯಾನು ಒಂಥರ ಇದೆ, ಹೇಳೋಕ್ಕಾಗಲ್ಲ ಅದು ಆ ಥರ ಅಂತ. ಇದರಿಂದ ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಮನೆಗೆ. ನೋಡಿ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆಟೋ ಹೋಗ್ತಾ ಇತ್ತು, ಹೋಗೋಣ ಮನೆಗೆ ಹೋಗಿ ಸರಿಯಾಗಿ ಊಟ. ಹೊರಗೆ ಮನೆಗೆ ಬಂದು ಊಟ ಎಲ್ಲ ಮಾಡಿ ಅರ್ಧ ಗಂಟೆ ಮಲ್ಕೊಂಡ್ಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ. ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಅಷ್ಟು ದೂರ ಇದೆ ಗೈಸ್ ನಮ್ಮ ಮನೆಯಿಂದ. ಅದು ಹೇಳ್ಬೇಕಂದ್ರೆ ಸ್ಟೇ ಟ್ಯೂನ್ ಗೈಸ್. ಈ ಬ್ಲಾಗ್ನ ನನಗೆ ನಾಳೆ ಹಂಗೆ ಕಂಟಿನ್ಯೂ ಮಾಡ್ತೀನಿ ಹೋಗುವಾಗ. ನಾನು ಇವತ್ತೇ ಕೊಡ್ತಾರೆ ಅಂದ್ಕೊಂಡಿದ್ದೆ ಕಾರು, ಬಟ್ ಕೆಲಸ ತುಂಬ ಇದೆ ಅಂತ ಹೇಳಿದ್ರು. ನಾನು ಸುಮ್ಮನೆ ಅರ್ಜೆಂಟ್ ಮಾಡೋಕ್ಕೆ ಹೋಗಿಲ್ಲ, ಹೆಂಗೇನೋ ಕೆಲಸ ಮಾಡಿಬಿಡ್ತಾರೆ ಅಂತ. ಗೈಸ್ ಅದೇ ಈ ಬ್ಲಾಗ್ನ ನನಗೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಸೌಂಡ್ ಯಾವ ಥರ ಬರುತ್ತೆ ಅಂತ. ಸೊ ಬಾಯ್, ನಾಳೆ ಸಿಗ್ತೀನಿ ಹೋಗುವಾಗ. One day later. ಗೈಸ್ ಇವಾಗ ಕಾರ್ ತರಕ್ಕೆ ಹೋಗ್ತಾ ಇದ್ದೀವಿ. ಹೋಗೋಣ, ಲೆಟ್ಸ್ಗೋ. ಇವಾಗ ಆಟೋಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೆ ಇವಾಗ. ಸೊ ಗೈಸ್ ಲೆಟ್ಸ್ಗೋ ಬನ್ನಿ. ಇನ್ನೂ ರೆಡಿ ಆಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನೇನು ಮಾಡಿದ್ದಾರೆ. ಗೈಸ್ ಅದೇ ಕಾರ್ ಹತ್ರ ಬಂದಿದ್ದೀವಿ. ಕಾರ್ ಎಷ್ಟು ಧೂಳಾಗಿದೆ ಅಂದರೆ ನಿಮಗೆ ನೋಡಿದ್ರೆ ಮೆಂಟ್ಲಾಗಿ ಹೋಗ್ತೀರಾ. ಧೂಳು ಯಾವ ಥರ ಆಗಿದೆ ನೋಡಿ ಕಾರು. ಗೈಸಿಲಿ ಪಕ್ಕದಲ್ಲಿ ಏನೇನೋ ಬೇರೆ ಬೇರೆ ಏನೇನೋ ಅಂಗಡಿ ಇದೆ ಗೈಸಿಲಿ. ಫುಲ್ ಅದು ಮಿಷನ್ ಕಟ್ ಮಾಡೋ ಅಂಗಡಿನ, ಅದು ಧೂಳೆ ಜಾಸ್ತಿ. ಮೈಕೆ ತಂದಿಲ್ಲ ನಾನು ಇವತ್ತು, ಅದಕ್ಕೆ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇರಲ್ಲ. ಎಂಡ್ ಕ್ಯಾನ್ ತೋರಿಸ್ತೀನಿ ಬನ್ನಿ ನಿಮಗೆ. ಪರ್ಫೆಕ್ಟಾಗಿ ಆಗಿದೆಯಲ್ಲ, ನಾವು ಯಾವ ಥರ ಅಂದ್ಕೊಂಡಿದ್ದು ಆ ಥರನೇ ಆಗಿದೆ ಎಂಡ್ ಕ್ಯಾನ್. ಫೈನಲಿ ಇದೆ ಎಂಡ್ ಕ್ಯಾನ್. ಮಸ್ತಾಗಿ ಬರುತ್ತೆ ಇದು ಹಾಕಿದ್ರೆ. ಅವ್ರು ಕರೆಕ್ಟಾಗಿ ಇಲ್ಲಿ ಕಟ್ ಮಾಡಿದ್ದಾರೆ. ಸ್ವಲ್ಪ ಕೆಲಸ ಇದೆ ಅಷ್ಟೇ. ಈ ಥರ ಕಾಣುತ್ತೆ ಹಿಂದ್ಗಡೆ, ಕಟ್ ಮಾಡಿದ್ದು ಗೊತ್ತಾಗಲ್ಲ. ಸೊ ಗೈಸ್ ಇದು ಏನು ಅಂದರೆ ಇದು ವಾಲಟ್ರಾನಿಕ್ ಕಸ್ಟಮೈಸ್ ಮಾಡಿಸಿರೋದು. ನಾನು ನಿಮ್ಗೆಲ್ಲರಿಗೂ ಸಜೆಸ್ಟ್ ಮಾಡೋದು ಕಸ್ಟಮೈಸ್ ಮಾಡಿಸಿ. ಬೇಸನ್ನು ತುಂಬ ಇರುತ್ತೆ, ನಿಮ್ಮಿಷ್ಟ. ಬೋರ್ಲಾ ತುಂಬ ಥರ ಇದೆ, ರೀಮಸ್ಸು ಅದು ಚೆನ್ನಾಗಿರುತ್ತೆ. ಬಟ್ ಕಸ್ಟಮೈಸ್ ಮಾಡಿಸಿದ್ರೆ ನೀವು ತುಂಬ ಬೇಸ್ ಇರುತ್ತೆ, ಚೆನ್ನಾಗೂ ಇರುತ್ತೆ. ಅದಕ್ಕೆ ನಾನು ಕಸ್ಟಮೈಸ್ ಮಾಡಿಸಿದ್ದೀನಿ. ನೋಡೋಣ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ಥರ ಬರುತ್ತೆ ಗೈಸ್. ನೋಡಿದ್ರಲ್ಲ, ಆಮೇಲೆ ಔಟ್ಪುಟ್ ತೋರಿಸ್ತೀನಿ ಯಾವ ಥರ ಇರುತ್ತೆ, ಯಾವ ಥರ ಸೌಂಡ್ ಬರುತ್ತೆ ಅಂತ. ನೋಡೋಣ ಅವ್ರ ಅಂಗಡೀಲಿ ಹೊಡಿಯೋಕ್ಕೆ ಆದರೆ ಹೊಡಿಯೋಣ, ಇಲ್ಲ ಅಂದರೆ ಏನೋ ಹೋಗುವಾಗ ಎಲ್ಲರೂ ಸೈಲೆಂಟ್ ರೋಡಲ್ಲಿ ಇದ್ದರೂ ತೋರಿಸ್ತೀವಿ. ಸೊ ಎಂಡ್ ಕ್ಯಾನ್ ಅಂತೂ ಪರ್ಫೆಕ್ಟ್ ನಾವು ಹೆಂಗೆ ಅಂದ್ಕೊಂಡಿದ್ವಿ ಆ ಥರ ಮಾಡಿದ್ದಾರೆ. ಮತ್ತು ಹಿಂದ್ಗಡೆ ಶೇಪು ಅಷ್ಟೇ ಕ್ಲೀನಾಗಿ ಕಟ್ ಮಾಡಿದ್ದಾರೆ. ಸ್ಯಾಟಿಸ್ಫೈಡ್, ನೋಡಿದ ತಕ್ಷಣ ಖುಷಿ ಆಗೋಯ್ತು. ಸೊ ಹೇಗೆ ಇಲ್ಲಿ ಏನೋ ಇದು ಯಾಕೆ ಬಂದಿದೆ ನನಗೆ ಅರ್ಥ ಆಗ್ತಿಲ್ಲ. ನಮ್ಮ ಕಾರ್ ಅಪ್ಪ ಇದು ಹೆಂಗಿದೆ ಗೊತ್ತಾಗೈಸ್, ಇಲ್ಲಿ ಫುಲ್ಲು ಧೂಳು ಅಂದರೆ ಧೂಳು. ಸೊ ಅದೇ ಕಾರ್ ಇವಾಗ ಮಾಡ್ತಾ ಇದ್ದಾರೆ. ಮೇ ಬಿ 1 hour ಮೇ ಬಿ ಆಗ್ಬೋದು. ನಾವು ಒಂದು ಸ್ವಲ್ಪ ಬೇಗನೆ ಬಂದ್ವಿ. ನೋಡೋಣ ಏನೇನು ಹೆಂಗೆ ಮಾಡ್ತಿದ್ದಾರೆ ಕೆಲಸ ಅಂತ. ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ, ಯಾವ ಥರ ಸೌಂಡ್ ಬರುತ್ತೆ ಅಂತ. ಸೊ ನೀವು ವೇಟ್ ಮಾಡಿ. ಸೊ ಸ್ಟೇ ಟ್ಯೂನ್. ಅದೇ ಇವಾಗ ಬ್ಯಾಂಗರ್ ಹೊಡೆದ್ರಲ್ಲ, ಅದು ವಾಲಟ್ರಾನಿಕಲ್ಲಿ ಹೊಡೆದ್ವಿ ಸುಮ್ಮನೆ ಚೆಕ್ ಮಾಡೋಕ್ಕೆ. ದೊಡ್ಡಮ್ಮ ಇವ್ರ ಕೈಯಲ್ಲಿದೆ, ಯಾವ ಥರ ಇದೆ. ಸೊ ಅದಾಗೆ ಇವಾಗ ಒಂದು ಸ್ವಲ್ಪ ರಿಸ್ಕಿ ವಾಲಟ್ರಾನಿಕ್ ಹಾಕೋದು ಮತ್ತು ಹೆಡ್ಡರ್ ಹಾಕೊಳಕ್ಕೆ, ದೊಡ್ಡಮ್ಮ ಹಾಕೊಳಕ್ಕೆ ಒಂದು ಸ್ವಲ್ಪ ಕಂಜೆಸ್ಟ್ ಇದೆ. ಒಂದು ಸ್ವಲ್ಪ ಕಲಿಬೇಕು, ರೂಢಿ ಆಗಬೇಕು. ಕಡ್ಡಿ ಹಾಕಿ ಏನೋ ಮಾಡ್ತವ್ರು ಇವಾಗ. ಸೊ ಆಲ್ಮೋಸ್ಟ್ ಎಲ್ಲ ಮುಗೀತು, ಅದು ಫಿನಿಶಿಂಗ್ ಕೊಡ್ತಾ ಇದ್ದಾರೆ. ಅದು ಸಾಲ್ಡ್ರ್ ಮಾಡಿದ ಕಡೆ. ಸೊ ಹೋಗೋದ ಗೈಸ್, ಇದೊಂದು ನಾನು ವಾಲಟ್ರಾನಿಕ್ದು ಪೋಟರ್ ಮಾಡಿಸ್ತೀನಿ. ಸುಮ್ಮನೆ ಕಾರ್ ಒಳಗಡೆ ಹಾಕೊಂಡು ಹೋಗೋಕ್ಕಾಗಲ್ಲ. ಅದು ಮತ್ತೊಂದು ಹಳೇದು ಎಲ್ಲ ಒಟ್ಟಿಗೆ ಮಾಡಿಸ್ಬಿಡ್ತೀನಿ.
ಗೈಸ್ ಅದೇ ಹಳೇದೆಲ್ಲ ಪೋಟರ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಸುಮ್ಮನೆ ಕಾರ್ ನೋಡಿ ಗೈಸ್ ಆ ಥರ ಧೂಳಾಗಿದೆ ಅಂದರೆ ಯಪ್ಪ. ಮನೆಗೆ ಹೋಗಿ ಕೊಡ್ತಾರೆ ಸೇಫಾಗಿ. ಸೊ ಗೈಸ್ ಇವಾಗೆಲ್ಲ ಮುಗೀತು, ಓಡ್ತಾ ಇದ್ದೀನಿ. ಸೊ ಗೈಸ್ ಫೈನಲಿ ಎಂಡ್ಗೆ ಲಾಕ್ ಆಯಿತು. ಸ್ಯಾಟಿಸ್ಫೈಡ್, ಖುಷಿ ಆಗ್ತಾ ಇದೆ. ಸೌಂಡು ಹೆವಿ ಮೈಲ್ಡ್ ಇದೆ. ಯಾ ಲೆಟ್ಸ್ ಗೋ, ಮನೆಗೆ ಹೋಗೋಣ. ಕಾರ್ ತೊಗೊಂಬಂದು ಹೊರಗಡೆ ಪಾರ್ಕ್ ಮಾಡಾಯಿತು. ಬ್ಲಾಗ್ ಏನು ಮಾಡಿರಲಿಲ್ಲ, ಈಚೆ ಹೋಗಿದ್ದು ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಗೈಸ್ ಫೈನಲಿ ನೋಡಿ ಇದೆ ವಾಲೋಟ್ರಾನಿಕ್. ಇದು ಹಾಕೋಣ ಅಂತ ಹೋದ್ವಿ, ಆಗಲೇ ಇಲ್ಲ ನಮ್ಮ ಕೈಯಲ್ಲಿ. ಒಂದು ಸರ್ಕಸ್ ಏನಾಯಿತು ಅಂದರೆ ಸ್ಟೆಪ್ನಿ ಹಾಕಿದ್ವಿ, ಇದನ್ನು ಜಾಕ್ ಹಾಕಿದ್ದೀವಿ ಹೊರಗಡೆ. ನಾನು ಹೊರಗಡೆ ಹೋಗಿದ್ದೀನಿ ಫುಲ್ಲು, ಆ ಜಾಕ್ ಈಚೆನೇ ಬಂದ್ಬಿಡ್ತು, ಕಾರ್ ಕೆಳಗಡೆನೇ ಹೊಂಟೋಯ್ತು. ಪುಣ್ಯ ನನಗೇನು ಆಗಿಲ್ಲ, ನಾನು ಫುಲ್ ಕಾರ್ ಫುಲ್ ಹೈಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಇಲ್ವೊಂದು ಟಚ್ ಆಯಿತು ನನ್ನ ಹೊಟ್ಟೆ ಹತ್ರ. ಆದರೂ ನನಗೇನಾಗಿಲ್ಲ ಗೈಸ್, ಒಂದು ಸ್ವಲ್ಪ ಹೊಟ್ಟೆ ನೋವ್ತಿದೆ ಅಷ್ಟೇ. ಕಾರ್ ನನ್ನ ಹೊಟ್ಟೆ ಮೇಲೆ ಬಂದುಬಿತ್ತು, ಅದಕ್ಕೆ ರಾಡ್ಗೇನಾರು ಆಗಿರುತ್ತೆ ಅಂತ ಭಯ. ನಮ್ಮಮ್ಮ ಬಂದರು ಎಷ್ಟೊತ್ತಲ್ಲಿ ಇದು ಮಾಡ್ತಿದ್ದೆ ಅಂತ ಭಯಕ್ಕೆ ಬಂದರು ನೋಡಿ. ಸೊ ಅದೇ ಗೈಸ್ ಅದೇ ಇದು ನಾಳೆ ಇದು ವಾಲೋಟ್ರಾನಿಕ್ ಹಾಕಬೇಕು. ಈ ವಾಲೋಟ್ರಾನಿಕ್ ಹಾಕಬೇಕು ನಾಳೆ. ಇದು ಎಂಟ್ಕೆನ್ ಯಾವಾಗಲೂ ಇದ್ದರೆ ಸುಮ್ಮನೆ ಅದು ಸೇಫ್ ಅಲ್ಲ, ಇದು ಆಫು ಮಾಡೋಕ್ಕಾಗಲ್ಲ. ಸೊ ಯಾಕೆ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾ ಇರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಇವು ನೋಡಿ ಆ್ಯಕ್ಟಿಂಗ್ ಆಡ್ತಾ ಇದ್ದಾನೆ ಸ್ಪ್ಯಾನರೆಲ್ಲ ಇಟ್ಕೊಂಡು. ಸೊ ಅದೇ ಇವತ್ತಿನ ಬ್ಲಾಗು ಅದೇ ಎಂಟ್ಕ್ಯಾನ್ ಹಾಕೊಂಬಂದೆ, ಖುಷಿ ಆಗ್ತಿದೆ. ಮುಂಚೆ ಇಲ್ಲಿತ್ತು ಈ ಕಡೆ, ಇವಾಗ ಅದು ಹೋಯ್ತು ನನಗೆ ಹಿಂದ್ಗಡೆ ಫುಲ್ಲು. ನಾನು ಯಾವಾಗಲೂ ಒಂದು ತುಮಕೂರಿಗೆ ಇವೆಂಟ್ಗೆ ಹೋದಾಗ ಬ್ಯಾಂಗರ್ ಇರಲಿಲ್ಲ ಬಿಡಿ, ಅವಾಗ ಪಾಪ್ಸಮ್ ಅನಿಸಿತ್ತು. ಅದು ಹೊಡಿವಾಗ ಎಲ್ಲರೂ ಹಿಂದೆ ಬಂದು ನೋಡೋದು, ಹಿಂದೆ ಏನೂ ಇರ್ತಿರ್ಲಿಲ್ಲ, ಇಲ್ಲಿರೋದು ಕಾಣಿಸ್ತಾನೆ ಇರ್ತಿರ್ಲಿಲ್ಲ ಯಾರಿಗೂ. ಬಟ್ ಒಂದು ಅದು ಯೂನಿಕ್ ಆಗಿತ್ತು ಸೈಡು. ತುಂಬ ಜನ ಹೇಳಿದ್ರು ಬೇಡ ಅದಲ್ಲೇ ಇಲ್ಲಿ ಯೂನಿಕ್ ಆಗಿದೆ, ಬಟ್ ಅದು ಜಾಸ್ತಿ ಒಂಥರ ಲೌಡ್ ಇರಲಿಲ್ಲ ಸೈಡಿಂದ, ಅದಕ್ಕೆ ಬೇಡ ಅಂತ ಹಿಂದ್ಗಡೆ ಅದು ಮಾಡಿಸ್ಬಿಟ್ಟೆ. ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ನಾಳಿದ್ದು ಬ್ಲಾಗ್ ನಾನು ಮಾಡ್ತಾಯಿದ್ದೀನಿ, ಅದು ಕ್ರೇಜಿ ಆಗಿರುತ್ತೆ. ಮುಂದ್ಗಡೆ ಫುಲ್ ಲೋ ಮಾಡ್ತಾಯಿದ್ದೀನಿ, ಸೈಡು ಫುಲ್ ಸ್ಕರ್ಟ್ಸು ಫುಲ್ ಲೋ ಮಾಡಿಸ್ತಾಯಿದ್ದೀನಿ, ಫುಲ್ ಕೆಳಗಡೆ ರೋಡ್ ತಾಗೋ ಥರ. ಸೊ ಫುಲ್ ಕಸ್ಟಮೈಸ್ ಅದು. ಸೊ ನಾಳೆಲ್ಲ ನಾಡಿದ್ದು ಹೋಗ್ತೀನಿ. ಸೊ ಸಿ ಯು ನೆಕ್ಸ್ಟ್ ಬ್ಲಾಗಿಗೆ ವೇಟ್ ಮಾಡ್ತಾಯಿದ್ದೀನಿ.